Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans, chapter 13, verse 1. Everyone must obey the state authorities because no authority exists without God's permission. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇಂದಿನ ಈ ವಾಕ್ಯದಲ್ಲಿ ಪೌಲನು ರೋಮಾಪುರದವರಿಗೆ ಬರೆಯುತ್ತಾ ಇದ್ದಾನೆ. ಯಾವ ವಿಷಯದ ಕುರಿತು ಬರೀತಾ ಇದ್ದಾನೆ ಅಂದರೆ, ನೀವು ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಬೇಕೆಂಬುದಾಗಿ ಇಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ. ಹೌದು, ಕರ್ತನು ನಿಮಗೆ ಅಧಿಕಾರವನ್ನು ಕೊಟ್ಟಿರೋರು, ಕರ್ತನು ನಿಮಗೆ ಬಲವನ್ನು ಕೊಟ್ಟಿರೋರು. ಅದೇ ಸಮಯದಲ್ಲಿ ನೀವು ಕೂಡ ನಿಮ್ಮ ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ. ಪ್ರಿಯರೇ, ನಮ್ಮ ಯೇಸು ಕ್ರಿಸ್ತನಿಗೆ ಆಕಾಶದಲ್ಲೂ ಭೂಮಿಯಲ್ಲೂ ಸಕಲ ವಿಧವಾದ ಅಧಿಕಾರ ಆತನಿಗಿತ್ತು. ಆದರೂ ಕೂಡ ಆತನು ತಂದೆಯಾದ ದೇವರ ಅಧಿಕಾರಕ್ಕೆ ವಿಧೇಯನಾಗಿದ್ದನು. ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ತಂದೆಯ ವಾಕ್ಯಕ್ಕಾಗಿ ಆತನು ಯಾವಾಗಲೂ ಕಾಯುತ್ತಾ ಇದ್ದನು. ಇಲ್ಲಿ ನೀವು ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಅಧಿಕಾರವನ್ನು ಹೊಂದಿದ್ದೀರಿ. ನಿಮಗೆ ದುರಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ರೋಗಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಪ್ರಕೃತಿಯ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ವೈರಿಯ ಸಮಸ್ತ ಬಲವನ್ನು ತುಳಿದು ಹಾಕಲಿಕ್ಕೆ ನಿಮಗೆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನಿಗೂ ಕೂಡ ನೀವು ಅಧೀನವಾಗಿ ಬಾಳಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ. ಪ್ರಿಯರೇ, ಆತನಿಗೆ ವಿಧೇಯರಾಗಲಿಕ್ಕೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಡಬೇಕು. ಕೆಲವರು ಕರ್ತನ ನಾಮದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ, ಸೂಚಕ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಡುವುದಿಲ್ಲ. ಯಾವ ಮನುಷ್ಯನೇ ಆದರೂ ತನ್ನ ಮೇಲಿರುವ ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕೆಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಕುಟುಂಬವನ್ನು ನಾವು ನೋಡುವುದಾದರೆ, ಕುಟುಂಬದಲ್ಲಿ ತಂದೆ ತಾಯಿಗಳು ಪತಿ ಪತ್ನಿಯರು ಒಬ್ಬರಿಗೊಬ್ಬರು ಅಧೀನರಾಗಿ ಜೀವಿಸಬೇಕು. ಹಾಗೆಯೇ ಕ್ರಿಸ್ತನಿಗೆ ಅಧೀನರಾಗಿ ಜೀವಿಸಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರಾಗಿ ಜೀವಿಸಬೇಕು. ಆ ತಂದೆ ತಾಯಿಗಳು ಹೆತ್ತವರಿಗೆ ಅಧೀನರಾಗಿ ಜೀವಿಸಬೇಕು. ಆಗ ಕುಟುಂಬದಲ್ಲಿ ಆರೋಗ್ಯ, ಶಾಂತಿ, ಸಮಾಧಾನ, ಸ್ಥಾನ, ಮಾನ, ಮರ್ಯಾದೆಗಳು ದೊರೆಯುವಂಥವುಗಳಾಗಿವೆ. ಭೂಮಿಯ ಮೇಲೆ ಬಹು ದಿವಸಗಳವರೆಗೆ ಬದುಕಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಪ್ರಿಯರೇ, ಈ ಲೋಕದಲ್ಲಿ ಅಧಿಕಾರಿಗಳು ಇದ್ದಾರೆ ಅಂದರೆ ಆ ಅಧಿಕಾರಿಗಳಿಗೆ ಕರ್ತನಿಂದ ಆ ಅಧಿಕಾರ ದೊರೆತಿರುವುದಾಗಿದೆ. ಆದ್ದರಿಂದ ನೀವು ಅಧಿಕಾರಿಗಳಿಗೆ ಅಧೀನರಾಗಿರಿ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಲೋಕದಲ್ಲಿ ಅಧಿಕಾರದಲ್ಲಿರುವವರಿಗೆ ನೀವು ವಿಧೇಯರಾಗಿ ಜೀವಿಸಿರಿ. ಕ್ರಿಸ್ತನಲ್ಲಿ ಮನಪೂರ್ವಕವಾಗಿ ಕ್ರಿಸ್ತನಿಗೆ ಹೇಗೆ ಅಧೀನರಾಗಿ ಜೀವಿಸ್ತೀರೋ ಅದೇ ರೀತಿಯಲ್ಲಿ ನೀವು ಅಧಿಕಾರಿಗಳಿಗೆ ವಿಧೇಯರಾಗಿ ಜೀವಿಸುವಾಗ ಕರ್ತನು ನಿಮ್ಮ ಮಾತುಗಳನ್ನು ಘನಪಡಿಸುವನು, ನಿಮ್ಮನ್ನು ಆಶೀರ್ವದಿಸುವನು, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿಯಪ್ಪ. ಇವತ್ತು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ಪ್ರತಿ ಮನುಷ್ಯನು ತನಗಿರುವ ಅಧಿಕಾರವನ್ನು ಕರ್ತನಿಂದ ಹೊಂದಿದ್ದಾನೆ ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಅಧಿಕಾರಿಗಳಿಗೆ ನಾವು ಅಧೀನರಾಗಿ ಜೀವಿಸಬೇಕು ಎನ್ನುವ ವಾಕ್ಯವನ್ನು ಕೂಡ ಹೇಳಿಕೊಟ್ಟಿದ್ದೀರಿ ಸ್ವಾಮಿ. ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ, ಪ್ರೀತಿಯ ಪರಲೋಕದ ತಂದೆ, ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ. ನಮ್ಮ ಜೊತೆಗಿರು ಸ್ವಾಮಿ. ನಾವು ನಮ್ಮ ಅಧಿಕಾರಿಗಳಿಗೆ ಅಧೀನರಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ಎಲ್ಲಕ್ಕೂ ಹೆಚ್ಚಾಗಿ ದೇವಾ, ನಿನಗೆ ಅಧೀನರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಿಮ್ಮ ವಾಕ್ಯಗಳಿಗೆ ಅಧೀನರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನಿಮ್ಮ ವಾಕ್ಯಗಳನ್ನು
ಓದಿ ಧ್ಯಾನಿಸಿ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಅಪ್ಪ, ನೀವು ಹಾಕಿಕೊಟ್ಟ ಮಾದರಿಯ ಜೀವಿತದಂತೆ ನಾವು ಕೂಡ ಜೀವಿಸಲಿಕ್ಕೆ ಕೃಪೆ ಮಾಡು. ನೀವು ಈ ಲೋಕದಲ್ಲಿರುವಾಗ ತಂದೆಗೆ ಅಧೀನರಾಗಿ ಹೇಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ದೇವ ನಾವೆಲ್ಲರೂ ಅಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ನಿಮಗೆ ಅಧೀನರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.